ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ BEL ಆಸ್ಪಿರೆಂಟ್ಸ್ ಹಾಗೂ ಲ್ಯಾಂಡ್ ಸರ್ವೇರ್ ರೈಲ್ವೆ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾರೆ ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಎಸ್ಪೆಷಲಿ ಫಾರ್ BEL ಆಸ್ಪಿರೆಂಟ್ಸು ಹಾಗೂ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗಲಿ ಅಂತೇಳಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ಪ್ರಕಾರ ಪೇಪರ್ 1ಗೆ ಯೂಸ್ಫುಲ್ ಆಗುವಂಥದ್ದು. BEL ಆಸ್ಪಿರೆಂಟ್ಸ್ಗಾದರೆ ಆಪ್ಟಿಟ್ಯೂಡ್ ಪಾರ್ಟ್ ಏನಿದೆಯಲ್ಲ, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ 50 ಮಾರ್ಕ್ಸ್, ಆ ಪಾರ್ಟಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಹಾಗೂ ರೈಲ್ವೆ ಆಸ್ಪಿರೆಂಟ್ಸ್ಗೆ ನೋಡಿಕೊಂಡ್ರೆ ಅವರಿಗೆ ಆಪ್ಟಿಟ್ಯೂಡ್, ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಇರುತ್ತೆ. ಸೊ ಆಪ್ಟಿಟ್ಯೂಡ್ ಪಾರ್ಟ್ ಏನಿರುತ್ತೆ ಅಲ್ಲಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೆ ಆಪ್ಟಿಟ್ಯೂಡ್ ಭಾಗ ಏನಿರುತ್ತಲ್ಲ ಆ ಭಾಗಕ್ಕೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಹಾಗಿದ್ದಾಗ ಯಾವ ಚಾಪ್ಟರ್ ಬೇಸಿಸ್ ಮೇಲೆ ಇರೋಂಥ ಕ್ವಶನ್ಸ್ ಸರ್ ಅಂತ ಕೇಳಿದ್ರೆ ಪರ್ಸೆಂಟೇಜಸ್. ಸೊ ಈಗಾಗಲೇ ನಾನು ಫಸ್ಟ್ ಪಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ, ಇದು ಎರಡನೇ ಪಾರ್ಟಿನ ಆಗಿರುತ್ತೆ. ಆ ಪರ್ಸೆಂಟೇಜ್ ಚಾಪ್ಟರ್ನ ಒಂದು ಕಂಟಿನ್ಯೂಟಿವ್ ವಿಡಿಯೋ ಇದು. ಸೊ ಇದು ನಮ್ಮ ಎರಡನೇ ವಿಡಿಯೋ ಪರ್ಸೆಂಟೇಜಸ್ ಚಾಪ್ಟರ್ಗೆ. ಸೊ ಈ ಒಂದು ವಿಡಿಯೋದಲ್ಲಿ ಕೂಡ ಪ್ರಶ್ನೆಗಳು ಏನು ಸಾಲ್ವ್ ಮಾಡ್ತಿರ್ತೀನಿ ಅವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಎಕ್ಸಾಮಲ್ಲಿ ಅಪಿಯರ್ ಆಗೋಂಥ ಕ್ವಶನ್ಸ್ ಆಗಿರುತ್ತೆ. ಸೊ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ. ಹಾಗೂ ನಾನು ಪ್ರೀವಿಯಸ್ ಆಗಿ ಒಂದು ಕ್ವಶನ್ನ ಹೋಮ್ವರ್ಕ್ ಕೊಟ್ಟಿದ್ದೆ, ಮೊದಲು ಅದನ್ನು ಸಾಲ್ವ್ ಮಾಡೋಣ, ಅದಾಗಿ ನಂತರ ಮೇನ್ ಕ್ವಶನ್ಸ್ ಕಡೆಗೆ ಹೋಗೋಣ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ. ಇದು ನಾನು ಪ್ರೀವಿಯಸ್ ಆಗಿ ಮೊದಲು ಅಪ್ಲೋಡ್ ಮಾಡಿದ್ದೀನಲ್ಲ ಆ ವಿಡಿಯೋದಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದೆ. ಆ ಒಂದು ಹೋಮ್ವರ್ಕ್ ಕ್ವಶನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇಫ್ 15% ಆಫ್ ಎ ನಂಬರ್ ಈಸ್ 45. ಸೊ ನಾನು ಹೇಳಿದ್ದೀನಲ್ಲ 15% ಆಫ್ ಎ ನಂಬರ್, ಯಾವುದೋ ಒಂದು ನಂಬರ್ದು 15% ಎಷ್ಟು ಅಂತ ಹೇಳಿದರೆ 45. ಮೊದಲು ಈ ಸ್ಟೇಟ್ಮೆಂಟ್ನ ಮೆಥಮೆಟಿಕಲ್ ಫಾರ್ಮಲ್ಲಿ ಬರ್ಕೊಳ್ಳಿ. ಸೊ 15% ಆಫ್ ಎ ನಂಬರ್ ಎಷ್ಟು ಅಂತ ಹೇಳಿದರೆ 45. ಹಾಗಿದ್ದಾಗ 30% ಆಫ್ ದಿ ಸೇಮ್ ನಂಬರ್, ಇದೇ ನಂಬರ್ದು 30% ಎಷ್ಟು? 15% 45 ಆದಾಗ ಈ ನಂಬರ್ದು 30% ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಸೊ ಮೊದಲು ಆ ನಂಬರ್ನ ಫೈಂಡ್ ಔಟ್ ಮಾಡಿ, ಯಾವುದು ಆ ನಂಬರ್ ಅಂತೇಳಿ. ಸೊ ಹೆಂಗೆ ಬರ್ಕೊಳ್ತೀರ? 15 ಡಿವೈಡೆಡ್ ಬೈ 100 ಇಂಟು ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡಿಕೊಂಡ್ರೆ x ಈಸ್ ಈಕ್ವಲ್ ಟು 45. ಸೊ ಇಲ್ಲಿಂದ ಏನು ಮಾಡೋಣ, ನೀವು ಇದನ್ನು 5 ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಆದರೂ ನೇರವಾಗಿ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಹೆಂಗೆ ಮಾಡ್ಕೊಳ್ತೀನಿ ಅಂದರೆ 15 ಇಂಟು x 15x ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 45. ಸೊ ಇಲ್ಲಿಂದ ಏನು ಮಾಡೋಣ, ಈ 100 ಈ ಕಡೆಗೆ ಹೋಗುತ್ತಾ? ಸೊ ಏನಾಗುತ್ತಾಗ 15x ಈಸ್ ಈಕ್ವಲ್ ಟು 45 ಇಂಟು 100 ಎಷ್ಟಾಗುತ್ತೆ? 4500 ಅಥವಾ 4500. ಇಲ್ಲಿಂದ ಎಕ್ಸ್ ಬೇಕು. ಸೊ 15ನ ಕೆಳಗಡೆ ತಳಿದ್ರೆ ನಿಮಗೇನಾಯಿತು? 4500 ಡಿವೈಡೆಡ್ ಬೈ 15 ಅಂತ ಆಯಿತು. ಸೊ ಈಗ ಇದನ್ನು ನೀವು ಏನು ಮಾಡಬೇಕು? ಕ್ಯಾನ್ಸಲೇಷನ್ ಮಾಡೋಕ್ಕೆ ಹೆಂಗೆ ಮಾಡ್ತಾರೆ ನೋಡಿ. 15 1s 15 3s 45. ಇನ್ನು ಈ ಡಬಲ್ ಜೀರೋಸು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಸೊ ಇಲ್ಲಿಂದ ನಮಗೇನಂತಾಯಿತು? ಎಕ್ಸ್ ಈಸ್ 300 ಅಂತ ಅರ್ಥ ಆಯಿತು. ಸೊ ಆ ನಂಬರ್ ಯಾವುದು? ಆ ನಂಬರ್ ಯಾವುದು? 300 ಅಂತ ಅರ್ಥ ಆಯಿತು. ಸೊ 300ದು 15% ಎಷ್ಟಾಗಿದೆ? 45 ಆಗಿದೆ. ಹಾಗಿದ್ದಾಗ ಅದೇ ನಂಬರ್ದು 30% ಎಷ್ಟಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಕೇಳ್ತಾ ಇರೋದು. ಸೊ ನೋಡೋಣ, ಇಲ್ಲಿ ಮಾಡೋಣ. 35% ಅಲ್ಲ 30% ಅಲ್ವಾ ಕೇಳಿರೋದು. ಸೊ 30% ಆಫ್ ದಿ ಸೇಮ್ ನಂಬರ್ ಎಷ್ಟು ಅಂತ ಕೇಳ್ತಾನೆ. ಸೊ 30% ಆಫ್ ಆ ನಂಬರ್ ಯಾವುದು? 300 ಅಲ್ವಾ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. 30% ಹೆಂಗೆ ಬರ್ಕೊಳ್ತಾರೆ? ಡಿವೈಡೆಡ್ ಬೈ 100. ನಾನು ನಿಮಗೆ ಇದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಬರ್ಕೊಳ್ಬೇಕಂತೇಳಿ. ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ. 30% ಆಫ್ನ ರಿಮೂವ್ ಮಾಡಿಕೊಂಡ್ರೆ ಇಂಟು ಬರುತ್ತಾ? ಇಂಟು 300. ಸೊ ಡಬಲ್ ಜೀರೋಸ್ ಕ್ಯಾನ್ಸಲ್. 30/1 ಈಸ್ 30 ಇಂಟು ಈ 3 ಎಷ್ಟಾಯ್ತು? ಇದು 90 ಆಯಿತು. ಸೊ 30% ಆಫ್ 300 ಎಷ್ಟಿದೆ? 90 ಆಗುತ್ತೆ. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲ ಪ್ರಶ್ನೆ ಏನಂತ ನೋಡೋಣ. ಈ ವಿಡಿಯೋದಲ್ಲಿ ಪ್ರೀವಿಯಸ್ ಆಗಿ ಸಾಲ್ವ್ ಮಾಡಿದ್ದು, ಅದು ಹೋಮ್ವರ್ಕ್ ಕೊಟ್ಟಿದ್ದು. ಈಗ ಇದು ಸಾಲ್ವ್ ಮಾಡ್ತಿರೋದು ಮೇನ್ ಕ್ವಶನ್ ಇದು. ಸೊ ಏನು ಕೇಳಿದೆ ನೋಡಿ. ಎ ಶಾಪ್ಕೀಪರ್ ರೆಡ್ಯೂಸಸ್ ದಿ ಪ್ರೈಸ್ ಆಫ್ ಎನ್ ಐಟಮ್ ಬೈ 10%. ಸೊ ನೀವೇನು ಮಾಡ್ತೀರಾ? ಅಂಗಡಿಗೆ ಹೋಗ್ತೀರಾ, ಯಾವುದೋ ಒಂದು ಐಟಮ್ನ ತೊಗೊಳ್ಬೇಕಂತೀರ. ಅವ್ರು ಹೇಳ್ತಾರೆ ಐಟಮ್ಗೆ ಎಷ್ಟೋ ಪ್ರೈಸ್ ಇರುತ್ತೆ, ಅದು ಪ್ರೈಸ್ ಎಷ್ಟಂತ ಹೇಳಲ್ಲ ಅವರು. ಬಟ್ ನಿಮಗೇನಂತ ಹೇಳ್ತಾರೆ, ಸರಿ ಈ ಐಟಮ್ಗೆ 10% ಕಮ್ಮಿ ಮಾಡಿ ನಾನು ನಿಮಗೆ 450 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದೇ ಸ್ಟೇಟ್ಮೆಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎ ಶಾಪ್ಕೀಪರ್ ರೆಡ್ಯೂಸಸ್ ದಿ ಪ್ರೈಸ್ ಆಫ್ ಎನ್ ಐಟಮ್ ಬೈ 10%. ಸೊ ಆ ಐಟಮ್ದು 10% ರೆಡ್ಯೂಸ್ ಮಾಡಿದ್ದಾರೆ. ರೆಡ್ಯೂಸ್ ಮಾಡಿದ ನಂತರ ಆ ಶಾಪ್ಕೀಪರ್ ನಿಮಗೆ ಎಷ್ಟು ಅಂತ ಹೇಳ್ತಾನೆ? 450 ರೂಪಾಯಿ ಅಂತ ಹೇಳ್ತಾನೆ. ಸೊ ಆಫ್ಟರ್ ರೆಡ್ಯೂಸಿಂಗ್ 10% ದ ರೆಡ್ಯೂಸ್ಡ್ ಪ್ರೈಸ್ ಎಷ್ಟಾಗುತ್ತೆ ಆ ಪ್ರಾಡಕ್ಟ್ದು? 450 ರೂಪಾಯಿ ಆಗುತ್ತೆ. ಹಾಗಿದ್ದಾಗ ಆ ಪ್ರಾಡಕ್ಟ್ದು ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಕೇಳ್ತಾನೆ. ಸೊ ಶಾಪ್ಗೆ ಹೋಗಿದ್ದೀರಾ, ಕೇಳಿದಾರ, ಆ ಪ್ರಾಡಕ್ಟ್ ತೋರಿಸ್ತಾನೆ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದ ನಂತರ ಇದೆಷ್ಟು ಅಂತ ಕೇಳ್ತೀರಾ, ಅವನು ಎಷ್ಟು ಅಂತ ಹೇಳಲ್ಲ. ಆದರೆ ಏನು ಮಾಡ್ತಾನೆ ನೋಡಿ, ಇದು ನಿಮಗೆ ಒರಿಜಿನಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಸೊ 10% ನಾನು ಕಮ್ಮಿ ಮಾಡಿ ನಿಮಗೆ 450 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ನೀವಾಗ ಆ ಶಾಪ್ಕೀಪರ್ ಕೇಳ್ತೀರಾ, ಹಾಗಿದ್ದಾಗ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ. ಅದೇ ಪ್ರಶ್ನೆ ಇಲ್ಲಿ ಮಾಡಿರೋದು. ಸೊ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹೆಂಗೆ ಮಾಡ್ತಾರೆ ನೋಡಿ. ಸೊ ನನಗೆ ಎಕ್ಸ್
ಐಟಮು, ಆ ಐಟಮ್ದು ಎಕ್ಸ್ ಐಟಮ್ದು 100%, ಎಕ್ಸ್ ಐಟಮ್ದು 100% ಒಳಗಡೆ ನಾನೇನು ಮಾಡ್ತೀನಿ, 10%ನ ಕಮ್ಮಿ ಮಾಡ್ತೀನಿ. ಎಷ್ಟು ಪರ್ಸೆಂಟು? 10%ನ ಕಮ್ಮಿ ಮಾಡ್ತೀನಿ. ಆ ಐಟಮ್ಗೆ 100% ವ್ಯಾಲ್ಯೂ ಇಷ್ಟಿದ್ದರೆ ಆ ವ್ಯಾಲ್ಯೂ ಒಳಗಡೆ 10% ನಾನು ಕಮ್ಮಿ ಮಾಡ್ತೀನಿ. ಕಮ್ಮಿ ಮಾಡಿದಾಗಾದರೆ ಎಷ್ಟು ರೂಪಾಯಿ ಆಯಿತು? 450 ರೂಪಾಯಿ ಆಯಿತು. ನೋಡಿ, ನಾನು ಹೇಳಿರೋದನ್ನು ಸ್ಟೇಟ್ಮೆಂಟಲ್ಲಿ ಬರ್ತೀನಿ. 100% ಇರುವಂಥ ಐಟಮ್ಗೆ ನಾನೇನು ಮಾಡಿದ್ದೀನಿ, 10% ಅಷ್ಟು ಅಮೌಂಟು ಕಡಿಮೆ ಮಾಡಿದ್ದೀನಿ. ಇದು ಎಷ್ಟು ಅಮೌಂಟ್ ಇದೆ, ಆ ಅಮೌಂಟ್ ಎಷ್ಟು? 100%. ಇವಾಗ ನೋಡಿರಿ, ನನಗೆ ಒರಿಜಿನಲ್ ಪ್ರೈಸೇ 100 ರೂಪಾಯಿ ಅಂತಂದಾಗೆ ಆ ಒರಿಜಿನಲ್ ಪ್ರೈಸ್ಗೆ ನಾನು 10% ಕಮ್ಮಿ ಮಾಡಿದ್ದೀನಿ ಅಂದರೆ ಇದೆಷ್ಟಾಗುತ್ತೆ? 90 ರೂಪಾಯಿ ಆಗುತ್ತಲ್ಲ. ಸೊ ಇದನ್ನು ನೀವು 100% ಅಂತ ಕನ್ಸಿಡರ್ ಮಾಡಿ, ಆ 100%ಅಲ್ಲಿ 10% ಕಮ್ಮಿ ಮಾಡಿದ್ರೆ ನಿಮ್ಗೆ ಎಷ್ಟಾಗಿದೆ? 90 ರೂಪಾಯಿ ಆಗಿದೆ. ಅದನ್ನು ನಾನಿಲ್ಲಿ ಸ್ಟೇಟ್ಮೆಂಟ್ ಪ್ರಕಾರ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೆದಿದ್ದೀನಿ. ಸೊ ಆ ಒಂದು ಐಟಮ್ದು 100% ಇಷ್ಟು ಮೊತ್ತ ಆದರೆ ಅಷ್ಟು ಮೊತ್ತದಲ್ಲಿ ನಾನೇನು ಮಾಡ್ತೀನಿ, 10% ಮಾತ್ರ ಕಮ್ಮಿ ಮಾಡ್ತಾಯಿದ್ದೀನಿ. ಕಮ್ಮಿ ಮಾಡಿದಾಗ ಆ ಒಂದು ವ್ಯಾಲ್ಯೂ ಎಷ್ಟಂತಾಗಿದೆ? 450 ರೂಪಾಯಿ ಆಗಿದೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ನ ಫೈಂಡ್ ಔಟ್ ಮಾಡಿ, ಆವಾಗ ಒರಿಜಿನಲ್ ಪ್ರೈಸ್ ಗೊತ್ತಾಗುತ್ತೆ. ಸೊ ಇದನ್ನು ಹೆಂಗೆ ಬರೀತಾರೆ? 100% ಆಫ್ ಎಕ್ಸ್ನ ಹೆಂಗೆ ಬರೀತಾರೆ? 100 ಡಿವೈಡೆಡ್ ಬೈ 100. ಯಾಕಂದರೆ ಇದು ಇವಾಗ ನೋಡಿ A% ಅಂದರೆ ಹೆಂಗೆ ಬರೀತಿದ್ರಿ? A ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ತಿದ್ವಿ ತಾನೆ. ಅದೇ ಥರನೇ A% A ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಮೈನಸ್ ಇದು A% ಇಂಟು ಎಕ್ಸ್ ಅಂತಿದೆ. ಸೊ 10% ಹೆಂಗೆ ಬರ್ಕೊಳ್ತೀವಿ? ಹಿಂಗೆ ಬರ್ಕೊಳ್ತೀವ ಇಂಟು ಎಕ್ಸ್. ಇದು ನೋಡಿ ಆಫ್ ಅಂತ ತೆಗೆದುಬಿಟ್ರೆ ಇಂಟು ಎಕ್ಸ್ ಆಗುತ್ತಾ? ಈಸ್ ಈಕ್ವಲ್ ಟು 450. ಸೊ ಇಲ್ಲಿ ನೋಡಿ, ಇವೆರಡಕ್ಕೆ ಕಾಮನು A ಡಿವೈಡೆಡ್ ಬೈ ಬಿ ಮೈನಸ್ C ಡಿವೈಡೆಡ್ ಬೈ ಡಿ ಅಥವಾ C ಡಿವೈಡೆಡ್ ಬೈ ಬಿ ಇದ್ದರೆ ಎಲ್ ಸಿ ಎಮ್ ಏನಾಗುತ್ತೆ? ಎರಡರಲ್ಲೂ ಸೇಮ್ ಡಿನಾಮಿನೇಟರ್ ಇದ್ದರೆ ಎಲ್ ಸಿ ಎಮ್ ಬಿನೇ ಆಗುತ್ತೆ. ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ, ಇಲ್ಲಿ ಬಿ ಆಗಿಬಿಡುತ್ತೆ. ನೋಡಿ, ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ. ಸೊ ಏನಾಗಬೇಕು? ಬಿನೇ ಬರಬೇಕು ಎಲ್ ಸಿ ಎಮ್ಮು. ಇದು 100 ಇಂಟು ಎಕ್ಸ್ 100x ಆಯಿತು, ಮೈನಸ್ 10 ಇಂಟು ಎಕ್ಸ್ ಎಷ್ಟಾಯಿತು? 10x ಇಸ್ ಈಕ್ವಲ್ ಟು 450. ಎಲ್ ಸಿ ಎಮ್ ಸೇಮ್ ಇದ್ದಾಗ ಈ ಥರ ಮಾಡ್ಕೊಳ್ತೀವಿ. ಸೊ ಇವೆರಡು ಬಿ ಬಿನ ಬಿ ಆಯಿತು. ಸೊ ಇಂಟು 1 ಮಾಡಬೇಕಷ್ಟೆ. ಸೊ ಇಲ್ಲೂ ಅಷ್ಟೇ ಮಾಡಿದ್ದೀನಿ. 100 ಎಲ್ ಸಿ ಎಮ್ 100 ಆಯಿತು. ಸೊ ಮೇಲ್ಗಡೆ ಇಂಟು 1 ಮೇಲ್ಗಡೆ ಇಂಟು 1 ಅಂದಾಗ 100 ಇಂಟು 1 100, 10 ಇಂಟು 1 10. ಇಲ್ಲಿ A ಇಂಟು 1 A ಮೈನಸ್ C ಇಂಟು 1 C. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ವೈ ಡಿವೈಡೆಡ್ ಬೈ ಬಿ ಇದ್ದರೆ ಇಲ್ಲೇನಂತ ವೈ ಡಿವೈಡೆಡ್ ಬೈ ಎ ಅಂತಿದ್ರೆ ಏನು ಬರ್ಕೊಳ್ತೀವಿ? ಎ ಕೆಳಗಡೆ ಯಾಕೆ ಎರಡರಲ್ಲೂ ಸೇಮ್ ಇದೆ, ಮೇಲ್ಗಡೆ ಏನು ಮಾಡಬೇಕು? ಡೈರೆಕ್ಟಾಗಿ ಎಕ್ಸ್ ಮೈನಸ್ ವೈ. ಸಿಮಿಲರಾಗಿ 2/5 ಮೈನಸ್ 3/5 ಇದ್ದರೆ ಏನು ಬರ್ಕೊಳ್ತೀರಾ? 5 ಸೇಮ್ ಇದೆನಾ? 5 2 ಮೈನಸ್ 3 ಅಷ್ಟೇ. ಸೇಮ್ ಅದೇ ಕಾನ್ಸೆಪ್ಟನ್ನ ನಾನೇನು ಮಾಡಿದ್ದೀನಿ, ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿರ್ಬೇಕು ಹೇಗೆ ಸಾಲ್ವ್ ಮಾಡಿದ್ದೀನಿ ಅಂತೇಳಿ. ಯಾಕಂದರೆ ನಿಮಗೆ ಈ ಸ್ಟೆಪ್ಪು ಗೊತ್ತಾಗಬೇಕು. ಗೊತ್ತಾಗದೇ ಇದ್ದರೆ ಏನಾಗೋಗುತ್ತೆ, ಎಕ್ಸಾಮಲ್ಲಿ ಹೆಂಗೆ ಬರ್ಕೊಂಡಿವಿ ಅಂತ ಕನ್ಫ್ಯೂಷನ್ ಆಗೋಗ್ತಾರೆ. ಹೆಂಗೆ ಬರ್ಕೊಂಡಿದ್ದೀವಿ ಅಂತ ಗೊತ್ತಾಗಲಿಲ್ಲ ಅಂದರೆ ಎಕ್ಸಾಮಲ್ಲಿ ಸ್ಟೆಪ್ಸು ಫಾರ್ವರ್ಡ್ ಆಗೋದೇ ಇಲ್ಲ. ಸೊ ಇದು ನಾನು ಹೆಂಗೆ ಬರ್ಕೊಂಡಿದ್ದೇನೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ 100x ಅಲ್ಲಿ 10x ಹೋದರೆ ಎಷ್ಟಾಯಿತು? 90x ಆಯಿತಾ? ಡಿವೈಡೆಡ್ ಬೈ 100. ಈಗ ಸಿಂಪ್ಲಿಫಿಕೇಷನ್ ಮಾಡಿ ಎಕ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಹೆಂಗೆ ಮಾಡ್ತೀರಾ? 10 0 0 ಕ್ಯಾನ್ಸಲ್. 9 ಇಂಟು ಎಕ್ಸ್ ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 450. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? 9x ಇಸ್ ಈಕ್ವಲ್ ಟು 450 ಇಂಟು 10 4500 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 44,500 ಡಿವೈಡೆಡ್ ಬೈ 9. 9 1 9 5 45. 00 ಸಂಖ್ಯೆ ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ ಎಕ್ಸ್ ಎಷ್ಟು ಬಂತು? 500 ರೂಪಾಯಿ ಬಂತು. ಸೊ ಇದೇನಿದು? ಒರಿಜಿನಲ್ ಪ್ರೈಸ್, ಆ ವ್ಯಾಲ್ಯೂ ಅಲ್ವಾ? ಒರಿಜಿನಲ್ ಪ್ರೈಸ್. ಸೊ ಆ ಪ್ರೈಸ್ಗೆ 100% ಇಷ್ಟು ಅಮೌಂಟ್ ಆಗುತ್ತೆ. ಅದೇ ಥರನೇ ಆ ಒರಿಜಿನಲ್ ಪ್ರೈಸ್ 10% ಕಮ್ಮಿ ಮಾಡಿದಾಗ ನನಗೆ ಇಷ್ಟ ಆಗಿದೆ, 500 ರೂಪಾಯಿ ಇರುತ್ತೆ. ನಿಮ್ಗೆ ಇದ್ರದ್ದು 10% ತೆಗಿರಿ. 500 ರೂಪಾಯಿದು 10% ನೀವು ಹೆಂಗೆ ತೆಗಿತೀರಾ? 10% ಇದೆ ತಾನೇ. 10% ಅಂದರೆ 0 0 0 0 ಕ್ಯಾನ್ಸಲ್ ಆದರೆ 50 ಇಂಟು 1 ಎಷ್ಟಾಯಿತು? 50 ಆಯಿತು. ಅಂದರೆ 500 ರೂಪಾಯಿಗೆ 10% 50 ರೂಪಾಯಿ ಆಯಿತು. 500 ರೂಪಾಯಲ್ಲಿ 10% ತೆಗೆದುಬಿಟ್ರೆ ಎಷ್ಟಾಯಿತು? 450 ರೂಪಾಯಿ. ಸೊ ಅವನು ಎಷ್ಟೋ ಮೊತ್ತ ಇತ್ತಂತಂದು ಹೇಳಿದ್ನಲ್ಲ ಮುಂಚೆನೇ, ಮೊತ್ತ ಇದ್ದಿದ್ದಿಷ್ಟು, ಅದರಲ್ಲಿ 10% ಕಮ್ಮಿ ಮಾಡಿ ನಮಗೆ 450 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ. ಸೊ ನೋಡಿ ಈಗ ಗೊತ್ತಾಯ್ತಾ? ಸೊ ಒರಿಜಿನಲ್ ಪ್ರೈಸ್ ಎಷ್ಟಂತ ಆಯಿತು? ಆ ಪ್ರಾಡಕ್ಟ್ದು 500 ರೂಪಾಯಿ ಅಂತ ಆಯಿತು. ನಿಮಗೆ 10% ಅವ್ನು ಕಮ್ಮಿ ಮಾಡಿ 450 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ಈ ಆಪ್ಷನ್ ಏನಾಗಬೇಕು? ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರಾಗಬೇಕು. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಇನ್ ಎ ವಿಲೇಜ್ 30% ಆಫ್ ದಿ ಪಾಪ್ಯುಲೇಷನ್ ಇಸ್ ಲಿಟ್ರೇಟ್. ನಿಮಗೆ ಗೊತ್ತಿರಬೇಕು ಈ ಶಬ್ದದ ಮೀನಿಂಗ್ ಏನಂತೇಳಿ. ಲಿಟ್ರೇಟ್ ಆ್ಯಂಡ್ ಇಲಿಟ್ರೇಟ್. ಲಿಟ್ರೇಟ್ ಅಂದ್ರೇನು? ಬರೆಯೋದಕ್ಕೆ ಓದೋದಕ್ಕೆ ಬರುವಂಥವನು. ಸೊ ಹಾಗೂ ಮಾತಾಡೋದಕ್ಕೂ ಬರ್ತಾನೆ. ಬಟ್ ಇಂಡಿಯಾ ಒಳಗಡೆ ನಮ್ಗೆ ಏನು ಮಾಡ್ತೀವಿ? ಲಿಟ್ರೇಟ್ ಅಂತಂದರೆ ಬೇರೆ ದೇಶಗಳಲ್ಲಿ ಬರೀಬೇಕು, ಮಾತಾಡಬೇಕು ಹಾಗೂ ಓದಬೇಕು. ನಮ್ಮ ಇಂಡಿಯಾ ಒಳಗಡೆ 7ನೇ ಕ್ಲಾಸ್ವರೆಗೂ ಒಂದು ಲೆವೆಲ್ ಒಂದು ಭಾಷೆನ ಓದಿದ್ದೀವಿ ಅಂತಂದರೆ ಅವ್ರನ್ನ ಲಿಟ್ರೇಟ್ ಅಂತ ಕರಿತೀವಿ. ಸೊ ಬೇರೆ ಬೇರೆ ಫಾರ್ಮಾಲಿಟೀಸ್ ಬೇರೆ ಬೇರೆ ಥರದ್ದಿದೆ. ಬಟ್ ಅಲ್ಲಿವರೆಗೆ ನಾವು ಥಿಂಕ್ ಮಾಡೋದು ಬೇಡ. ಇಷ್ಟು ತಿಳ್ಕೊಳ್ಳಿ, ಲಿಟ್ರೇಟ್ ಅಂದ್ರೇನು?
ಸೊ ಲಿಟ್ರೇಟ್ ಮೀನಿಂಗ್ ಏನು, ಕನ್ನಡದಲ್ಲಿ ಅಕ್ಷರಸ್ಥ ಅಂತ ಕರಿತೀವಿ. ಓಕೆ, ಸೊ ಯಾವುದೋ ಒಂದು ಹಳ್ಳಿಯಲ್ಲಿ 30% ಪಾಪ್ಯುಲೇಷನ್, ಹಳ್ಳಿನಲ್ಲಿ ಎಷ್ಟೋ ಪರ್ಸೆಂಟ್ ಪಾಪ್ಯುಲೇಷನ್ ಇದೆ, ಅಷ್ಟು ಪಾಪ್ಯುಲೇಷನ್ ಒಳಗಡೆ 30% ಅಷ್ಟು ಜನ ಲಿಟ್ರೇಟ್ ಆಗಿದ್ದಾರೆ. ಆ ಹಳ್ಳಿದು ಮೊತ್ತ ಪಾಪ್ಯುಲೇಷನ್ ಎಷ್ಟು, 6600. ಇಫ್ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ವಿಲೇಜ್ ಇಸ್ 6600, ದೆನ್ ದಿ ನಂಬರ್ ಆಫ್ ಲಿಟ್ರೇಟ್ ಎಷ್ಟು ಅಂದರೆ ಇಷ್ಟು ಮೊತ್ತದಲ್ಲಿ 30% ಜನಲೇ ಲಿಟ್ರೇಟು. ಸೊ ಆ 30% ಎಷ್ಟು ಅಂತ ಹೇಳಬೇಕು. ವೆರಿ ಸಿಂಪಲ್ ಕ್ವಶನ್ ಅಲ್ವಾ. ಸೊ ನೋಡಿ, ನಾವು ಮೆಥಮೆಟಿಕಲ್ ಫಾರ್ಮಲ್ಲಿ ಬರೀತಿದ್ವಿ ಆಗ, ಈಗ ಸ್ಟೇಟ್ಮೆಂಟ್ ಫಾರ್ಮಿಂದ ಮೆಥಮೆಟಿಕಲ್ ಫಾರ್ಮ್ ಬರೀಬೇಕು. ಸೊ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಹಳ್ಳಿದು, ಟೋಟಲ್ ಪಾಪ್ಯುಲೇಷನ್, ಇಫ್ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ವಿಲೇಜ್ ಇಸ್ 6600. ಈ 6600ದು ಎಷ್ಟು ಪರ್ಸೆಂಟ್ ಲಿಟ್ರೇಟ್ ಇದ್ದಾರೆ, ಲಿಟ್ರೇಟ್ ಎಷ್ಟಿದ್ದಾರೆ, 30% ಇದ್ದಾರೆ. 30% ಆಫ್ ಟೋಟಲ್ ಪಾಪ್ಯುಲೇಷನ್. ಸೊ ಆ 30% ಆಫ್ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಪಾಪ್ಯುಲೇಷನ್ ಇದೆ ಎಷ್ಟು, 6600. ಸೊ ಹೆಂಗೆ ಮಾಡ್ತೀರಾ, 30% ಹೆಂಗೆ ಬರ್ಕೊಳ್ತೀವಿ, 30/100 ಇಂಟು 6600. ಕ್ಲಿಯರಾ. ಸೊ ಟೋಟಲ್ ಪಾಪ್ಯುಲೇಷನ್ ಇರೋದು 6600. 6600 ಒಳಗಡೆ 30% ಅಷ್ಟು ಜನ ಲಿಟ್ರೇಟ್ ಆಗಿದ್ದಾರೆ. ಸೊ 30% ಅಷ್ಟು ಜನ ಏನಾಗಿದ್ದಾರೆ, ಲಿಟ್ರೇಟ್, ಅಕ್ಷರಸ್ಥರಾಗಿದ್ದಾರೆ. ಸೊ ಎಷ್ಟು ಜನ ಅಕ್ಷರಸ್ಥರಿದ್ದಾರೆ ಅಂತ ಕೇಳ್ತಾರೆ. ಎಷ್ಟು ಜನ, ಎಷ್ಟು ಪರ್ಸೆಂಟ್ ಅಂತ ಕೇಳ್ತಿಲ್ಲ, ಎಷ್ಟು ಪರ್ಸೆಂಟ್ ಇದ್ದಾರೆ, 30%. ಅದು ಕ್ವಶನಲ್ಲೇ ಕೊಟ್ಟಿದ್ದಾನೆ. ಎಷ್ಟು ಜನ ಅಕ್ಷರಸ್ಥರಿದ್ದಾರೆ, 6000 ಜನದಲ್ಲಿ ಎಷ್ಟು ಜನ ಅಕ್ಷರಸ್ಥರಿದ್ದಾರೆ. ಸೊ 30% ನಾವು ಎಷ್ಟು ಅಂತ ಫೈಂಡ್ ಔಟ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. 6600 30% ನಾನು ಫೈಂಡ್ ಔಟ್ ಮಾಡ್ತೇನೆ. 0 0 00 ಕ್ಯಾನ್ಸಲು. 30/1 ಎಷ್ಟಾಯಿತು, 30 ಇಂಟು ಈ 66. ಸೊ 66. ಸೊ ಈ 0 ಹಿಂಗೆ ಇಟ್ಕೊಳ್ಳಿ. 3 6 18, 3 6 18, 18 + 1 9. ಸೊ 1980 ಜನ ಏನಿದ್ದಾರೆ, ಲಿಟ್ರೇಟ್ ಪೀಪಲ್ ಇದ್ದಾರೆ. 1980 ಜನ. ಎಷ್ಟು ಜನದಲ್ಲಿ, 6600 ಜನದಲ್ಲಿ. ಇದೆಷ್ಟು ಪರ್ಸೆಂಟ್, ಇದು 30% ಅಂತ ಅರ್ಥ. ಇದು 30% ಪೀಪಲ್, 6600 ಜನದಲ್ಲಿ 30% ಜನ ಅಂದರೆ ಎಷ್ಟು ಜನ ಬರ್ತಾರೆ, 1980 ಜನ ಬರ್ತಾರೆ. ಸೊ ಆಪ್ಷನ್ನೇ ಪ್ರಶ್ನೆ ಗೊತ್ತಾ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ ಕೇಳ್ತಾರೆ, ಸಿಂಪಲ್ಲು, ಬಟ್ ನೀವೇನು ಮೆಥಮೆಟಿಕಲ್ ಫಾರ್ಮಲ್ಲಿ ಬರ್ಕೊಂಡು ಬರೆಯೋ ಥರ ಇರಬೇಕು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ವೆನ್ 60% ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 60% ಆಫ್ ಎ ನಂಬರ್. ವೆರಿ ವೆರಿ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ಇಲ್ಲಿ ಕ್ವಶನಲ್ಲಿ ಸ್ಮಾಲ್ ಮಿಸ್ಟೇಕ್ ಏನಂದರೆ ಇದು 60% ಅಲ್ಲ, 60. ವೆನ್ 60 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 60% ಆಫ್ ಎ ನಂಬರ್. ಸೊ ಈ ನಂಬರ್ ಯಾವುದು ಅಂತ ಗೊತ್ತಿಲ್ಲ. ಒಂದು ನಂಬರನ್ನು 60% ಒಳಗಡೆ, ಒಂದು ನಂಬರ್ ಇದೆ, ಆ ನಂಬರಿನ 60% ಅದೆಷ್ಟು ಬಂತು, ಅದರೊಳಗಡೆ 60ನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನನಗೇನು ರಿಸಲ್ಟ್ ಬರ್ತಿದೆ, ಅದು 60 ಆಗಿದೆ ಅಂತ ಹೇಳ್ತಾನೆ. ಆ ನಂಬರ್ ಯಾವುದು ಅಂತ ಕೇಳ್ತಾನೆ. ವೆರಿ ಸಿಂಪಲ್ ನೋಡಿ. ಈಗ ನನ್ನ ಹತ್ರ 100 ರೂಪಾಯಿ ಇದೆ. 100 ರೂಪಾಯಿ ಒಳಗಡೆ 50%. ಈ ಬಂದಿರೋ ಮೊತ್ತದಲ್ಲಿ ನಾನೇನು ಮಾಡ್ತೀನಿ, 60ನ್ನು ಒಂದು 20ನ್ನು ಕಳೀತಾ ಇದ್ದೇನೆ. ಸೊ ರಿಸಲ್ಟ್ ಎಷ್ಟು ಬಂದಿದೆ, ಆ ರಿಸಲ್ಟ್ ಇಷ್ಟು ಅಂತ ಹೇಳಿದ್ದಾನೆ. ಹಾಗಿದ್ದಾಗ ಈ ನಂಬರ್ ಯಾವುದು ಅಂತ ಕೇಳ್ತಾ ಇರೋದು. ಸೊ ಕ್ವಶನ್ನ ನಾನು ಮೆಥಮೆಟಿಕಲ್ ಫಾರ್ಮಲ್ಲಿ ಬರ್ಕೊಳ್ತಾ ಇದ್ದೀನಿ. ಈಗ ಅರ್ಥ ಮಾಡ್ಕೊಳ್ಳಿ. ವೆನ್ 60 ಈಸ್ ಸಬ್ಟ್ರಾಕ್ಟೆಡ್ ಅಂದರೆ ಏನು, ಕಳೆಯೋದಲ್ವಾ. ಸೊ ಯಾವುದ್ರಲ್ಲಿ ಕಳೀತಾ ಇದ್ದೀವಿ, ಒಂದು ನಂಬರಿನ 60%. ಒಂದು ನಂಬರ್ ಇದೆ, ಆ ನಂಬರ್ದು 60% ಮಾಡಿದಾಗ ಏನೋ ಒಂದು ಸಂಖ್ಯೆ ಬರುತ್ತಲ್ಲ, ಆ ಸಂಖ್ಯೆ ಒಳಗಡೆ 60ನ್ನು ಕಳೀತಾ ಇದ್ದೀನಿ. ಕಳೆದಾಗ ನನಗೆ ಎಷ್ಟು ಬಂದಿದೆ, 60 ಬಂದಿದೆ. ದ ರಿಸಲ್ಟ್ ಈಸ್ 60. ಸೊ ಆ ಸ್ಟೇಟ್ಮೆಂಟ್ನ ಮೆಥಮೆಟಿಕಲ್ ಫಾರ್ಮಲ್ಲಿ ಪುಟಪ್ ಮಾಡಿ. ಸೊ 60% ಆಫ್ ಎ ನಂಬರ್, 60% ಆಫ್ ಎ ನಂಬರ್ ಒಳಗಡೆ, 60% ಆಫ್ ಎ ನಂಬರ್ ಒಳಗಡೆ ನಾನು ಎಷ್ಟು ಕಳಿಬೇಕು, 60. ಎಷ್ಟು ಕಳಿಬೇಕು, 60ನ್ನು ಸಬ್ಟ್ರಾಕ್ಟ್ ಮಾಡ್ತೇನೆ. ನೋಡಿ, 60 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 60% ಆಫ್ ಎ ನಂಬರ್. ಸ್ಟೇಟ್ಮೆಂಟ್ ಕ್ಲಿಯರ್ ಆಯಿತಾ. 60 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 60% ಆಫ್ ಎ ನಂಬರ್. ಎಷ್ಟು ಬಂತು, ದ ರಿಸಲ್ಟ್ ಈಸ್ 60. ಮ್ಯಾಥಮೆಟಿಕಲ್ ರಿಲೇಷನ್ ಫ್ರೇಮ್ ಆಯಿತು. ಈಗ ಇದನ್ನು ಸಾಲ್ವ್ ಮಾಡಿ. ಸೊ ಹೆಂಗೆ ಮಾಡ್ತೀರಾ, 60% ಹೆಂಗೆ ಬರೀತೀರಾ, 60/100 ಇಂಟು ಎಕ್ಸ್ ಮೈನಸ್ 60 ಈಸ್ ಈಕ್ವಲ್ ಟು 60. ಸೊ ಇನ್ನು ಸಾಲ್ವ್ ಮಾಡಬೇಕಿದ್ದಾನೆ ಅಷ್ಟೇ. ಸೊ ಈಗೇನು ಮಾಡ್ತೀರಾ, 60%ನ ಬರ್ಕೊಂಡೆ, 60/100 ಇಂಟು ಎಕ್ಸ್ ಮೈನಸ್ 60 ಈಸ್ ಈಕ್ವಲ್ ಟು 60. ಸೊ ಈಗ ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ಹೆಂಗಾಗುತ್ತೆ, ಇದು 0 ಕ್ಯಾನ್ಸಲು. 6 ಇಂಟು ಎಕ್ಸ್ 6x ಡಿವೈಡೆಡ್ ಬೈ 10 ಮೈನಸ್ 60 ಈಸ್ ಈಕ್ವಲ್ ಟು 60 ಅಲ್ವಾ. ಸೊ ಈ 60ನ ಆ ಕಡೆ ಕಳಿಸ್ರೆ ಏನಾಯಿತು, 6x ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು ಮೈನಸ್ 60 ಆ ಕಡೆ ಹೋದರೆ ಪ್ಲಸ್ 60 ಆಗುತ್ತೆ. ಸೊ 60 ಪ್ಲಸ್ 60 ಎಷ್ಟಾಯಿತು, ಇದು 120 ಆಯಿತಾ. ಇದೇನು 6x ಡಿವೈಡೆಡ್ ಬೈ 10. ಈ ಥರ ಸ್ಟೆಪ್ಸ್ ನಾನು ಈಗಾಗಲೇ ಸಾಲ್ವ್ ಮಾಡಿದ್ದೀನಿ. ಇದು ಹೇಗೆ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನಾ. ಸೊ 6x ಈಸ್ ಈಕ್ವಲ್ ಟು 120 ಇಂಟು 10 ಎಷ್ಟಾಯಿತು, 1200 ಆಯಿತು. ಇಲ್ಲಿ ನನಗೆ ಎಕ್ಸ್ ಬೇಕು, 6x ಅಲ್ಲ. ಎಕ್ಸಲ್ಲೇ ಇಟ್ಕೊಂಡು 6ನ ಏನು ಮಾಡ್ತೀರಾ, ಕೆಳಗಡೆ ತಳ್ತೀರಾ, 1200 ಡಿವೈಡೆಡ್ ಬೈ 6. ಇದನ್ನೇನು ಮಾಡಬೇಕೀಗ, ಕ್ಯಾನ್ಸಲೇಷನ್ ಅಂದರೆ ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಹೇಗೆ ಮಾಡ್ತೀರಾ, 6 1 6 2 12, ಇನ್ನು ಈ ಡಬಲ್ 0.
6 1s are 6, 6 2s are 12, ಇನ್ನು ಡಬಲ್ ಜೀರೋಸ್ನ ಕ್ಯಾರಿ ಫಾರ್ವರ್ಡ್ ಆಯಿತು. ಇಸ್ ಈಕ್ವಲ್ ಟು ಇದೆಷ್ಟಾಯಿತು 200 ಬಂತು. ಸೊ ಆ ನಂಬರ್ ಎಷ್ಟಾಯಿತು ನೋಡಿ, ಒಂದು ನಂಬರ್ದು 60% ಎಷ್ಟೋ ಬಂತಿದ್ದು ಗೊತ್ತಿಲ್ಲ ಇದೆಷ್ಟು ಅಂತ ಹೇಳಿ. ಒಂದು ನಂಬರ್ದು 60% ಏನು ಬಂದಿದೆ ಆ ಸಂಖ್ಯೆ ಒಳಗಡೆ 60 ಕಳೆದ್ರೆ ನನಗೆ ಬಂದಿದ್ದು 60. ಹಾಗಿದ್ದಾಗ ಆ ನಂಬರ್ ಏನು ಅಂತ ಕೇಳ್ತಾನೆ. ವೆನ್ 60 is subtracted from 60% ಆಫ್ ಎ ನಂಬರ್, ದ ರಿಸಲ್ಟ್ ಈಸ್ 60. ಸೊ ಇದನ್ನು ಸಾಲ್ವ್ ಮಾಡಿಕೊಂಡು ಆ ನಂಬರ್ ಏನು ಅಂತ ಕಂಡುಹಿಡಬೇಕಾಯ್ತು. ದ ನಂಬರ್ ಎಷ್ಟಾಯಿತು 200. ಸೊ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ ಕೇಳ್ತಾನೆ. ನಿಮಗೇನು ಮ್ಯಾಥಮೆಟಿಕಲ್ ರಿಲೇಷನ್ ಬರ್ಕೊಳ್ಳೋಕೆ ಬರಬೇಕು. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇಫ್ ಸೇಮ್ ಅದೇ ಥರನೇ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರು ನೋಡಿ. ಇಫ್ 80% ಆಫ್ ಎ ನಂಬರ್ ಆ್ಯಡೆಡ್ ಟು 80, ಹೋದ ಸಲ ಏನು ಮಾಡಿದ್ವಿ 60% ಆಫ್ ಎ ನಂಬರ್ ಒಳಗೆ 16 ಕಳೆದಿದ್ವಿ. ಈಗ ಏನು ಮಾಡ್ತಿದ್ವಿ ಆ್ಯಡ್ ಮಾಡ್ತಿದ್ವಿ. ಸೊ 80% ಆಫ್ ಎ ನಂಬರ್ ಒಳಗಡೆ ನಾವೇನು ಮಾಡ್ತಿದ್ವಿ ಆ್ಯಡ್ ಮಾಡ್ತಾಯಿದ್ವಿ. ಎಷ್ಟನ್ನು 80ನ ಗಿವ್ಸ್ ದಿ ರಿಸಲ್ಟ್ ಎಷ್ಟು ಕೊಡುತ್ತೆ, ರಿಸಲ್ಟ್ ಆ್ಯಸ್ ದಿ ನಂಬರ್ ಇಟ್ ಸೆಲ್ಫ್. ಈ ನಂಬರ್ ಎಷ್ಟಿದೆಯೋ ಅಷ್ಟೇ ಬರುತ್ತಂತೆ. ದೆನ್ ದಿ ನಂಬರ್ ಏನು ಅಂತ ಕೇಳ್ತಾನೆ. ಸೊ ಬರೆದಿರೋ ಸ್ಟೇಟ್ಮೆಂಟ್ ಪ್ರಕಾರ ಮ್ಯಾಥಮೆಟಿಕಲ್ ರಿಲೇಷನ್ನ ಬರೆದಿದ್ದೀನಿ. 80% ಆಫ್ ಎ ನಂಬರ್ ಒಳಗಡೆ 80% ಆಫ್ ಎ ನಂಬರ್ ಒಳಗಡೆ ನಾನೇನು ಮಾಡ್ತೀನಿ 80ನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಳೀತಾ ಇಲ್ಲ, ಆ್ಯಡ್ ಮಾಡ್ತಾಯಿದ್ದೀನಿ. ಆಗ ಇದರ ಮೊತ್ತ ಎಷ್ಟು ಬರುತ್ತಂದರೆ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಸಂಖ್ಯೆ ಬರುತ್ತಂತೆ. ಆ ಸ್ಟೇಟ್ಮೆಂಟ್ ಪ್ರಕಾರ ಮ್ಯಾಥಮೆಟಿಕಲ್ ರಿಲೇಷನ್ ಕೊಡ್ತಾ ಇರೋದು. ಇಫ್ 80% ಆಫ್ ಎ ನಂಬರ್ ಆ್ಯಡೆಡ್ ಟು 80 ಗಿವ್ಸ್ ದಿ ರಿಸಲ್ಟ್ ದ ನಂಬರ್ ಇಟ್ ಸೆಲ್ಫ್. ದ ನಂಬರ್ ಎಷ್ಟಿದೆ ಅದೇ ಬಂತು ಅಂತ ಹೇಳ್ತಾನೆ. ದ ನಂಬರ್ ಇಟ್ ಸೆಲ್ಫ್, ಆ ರಿಸಲ್ಟ್ ಏನು ಬರುತ್ತೆ ನಂಬರೇ ಬರುತ್ತೆ ಅಂತ ಹೇಳ್ತಾನೆ. ಆಗಿದ್ದಾಗ ನಂಬರ್ ಎಷ್ಟು ಅಂತ ಕೇಳ್ತಾನೆ, ಅಂದರೆ ಎಕ್ಸ್ ಎಷ್ಟು ಅಂತೇಳಿ. ಸೊ ಇದನ್ನು ಸಾಲ್ವ್ ಮಾಡಿ. 80% ಹೇಗೆ ಮಾಡ್ತಾರೆ, 80 ಡಿವೈಡೆಡ್ ಬೈ 100, ಇದು ಇಂಟು ಎಕ್ಸ್ ಪ್ಲಸ್ 80 ಇಸ್ ಈಕ್ವಲ್ ಟು ಎಕ್ಸ್. ಸೊ ಈಗ ಇದನ್ನ LCM ತೊಗೊಳ್ಳೋಣ. 80 ಇಂಟು ಎಕ್ಸ್ ಎಷ್ಟಾಯಿತು 80x, ಇಲ್ಲಿ 100 ಅಲ್ವಾ, ಪ್ಲಸ್ 80 ಇಸ್ ಈಕ್ವಲ್ ಟು ಎಕ್ಸ್. ಸೊ ನೋಡಿ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಅಂತಿದ್ರೆ ನೀವು ಹೆಂಗೆ ಸಾಲ್ವ್ ಮಾಡ್ತೀರಾ, ಎ ಹಾಗೆ ಇಟ್ಕೊಳ್ಳಿ, ಬಿ ಇಂಟು ಸಿ ಬಿ ಸಿ, ಮಧ್ಯದಲ್ಲಿ ಏನು ಸಿಂಬಲ್ ಇದೆ ಪ್ಲಸ್ ಸೈನ್ ಇದೆ, ಹೋಲ್ ಡಿವೈಡೆಡ್ ಬೈ ಬಿ. ಇನ್ ಕೇಸ್ ಎ ಬೈ ಬಿ ಪ್ಲಸ್ ಮೈನಸ್ ಎಕ್ಸ್ ಅಂತ ಇದ್ದರೆ ಹೇಗೆ ಮಾಡ್ತೀರಾ, ಎ ಹಾಗೆ ಇಟ್ಕೊಳ್ತೀವಿ, ಇಲ್ಲೇನಿದೆ ಮೈನಸ್ ಬಿ ಇಂಟು ಎಕ್ಸ್ ಎಷ್ಟು ಬಿ ಎಕ್ಸ್, ಹೋಲ್ ಡಿವೈಡೆಡ್ ಬೈ ಬಿ. ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ಇದೆಲ್ಲ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಅಂತ ಇಟ್ಕೊಂಡ್ರೆ ಎ ಇಲ್ಲೇನಿದೆ ಪ್ಲಸ್ 100 ಇಂಟು 80 8000 ಹೋಲ್ ಡಿವೈಡೆಡ್ ಬೈ 100 ಅಷ್ಟೇ ಇಸ್ ಈಕ್ವಲ್ ಟು ಎಕ್ಸ್. ಈಗ ಸಿಂಪ್ಲಿಫಿಕೇಷನ್ ಮಾಡೋಣ. 80x ಪ್ಲಸ್ 8000 ಆ್ಯಡ್ ಮಾಡೋಕ್ಕಾಗಲ್ಲ, ಇದು ಯಾಕಂದರೆ ಇದು ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. 80x ಪ್ಲಸ್ 8000 ಇಸ್ ಈಕ್ವಲ್ ಟು 100. ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100 ಇಂಟು ಎಕ್ಸ್ 100x. ಈಗ ಈ 80xನ ಆ ಕಡೆ ಕಳೆದ್ರೆ ಎಷ್ಟಾಯಿತು, ಆ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ, ವೆರಿ ಸಿಂಪಲ್ ನೋಡಿ. ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಈ ಥರ ಪ್ರಶ್ನೆ KPSC ಆಗಲಿ ನಮ್ಮ BHA BL ಆಗಲಿ ಕೇಳ್ತಾರೆ. ಸೊ ಏನಾಯ್ತಿದು 80xನ ಆ ಕಡೆ ಕಳಿಸಿದ್ರೆ ಇದು ಪ್ಲಸ್ ಇದೆಲ್ಲ ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಸೊ ನೋಡಿ 100x 80x ಈ ಕಡೆ ಬಂದರೆ ಮೈನಸ್ 80x, ಇಲ್ಲೆಷ್ಟಿದೆನಾ 80,000 ಇದೆನಾ 8,000 ಇದೆನಾ, ಅದು ಪಾಸಿಟಿವ್ 8,000 ಇದೆ. 8,000 ಹಾಗೆ ಇರಲಿ, ಪ್ಲಸ್ ಏನಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇದೆ ಅಂತಲೇ ಅರ್ಥ. ಸೊ 100x ಅಲ್ಲಿ 80x ಹೋದರೆ ಎಷ್ಟು ಬಂತು 20x ಇಸ್ ಈಕ್ವಲ್ ಟು ಎಷ್ಟಿದೆ 8,000. ಈಗ ನನಗೇನು ಬೇಕು ಎಕ್ಸ್ ಬೇಕು, ಎಕ್ಸ್ನಲ್ಲೇ ಇಟ್ಕೊಳ್ಳಿ. 20 ಬರುತ್ತೆ, ಕೆಳಗಡೆ ಬರುತ್ತಾ 8,000 ಡಿವೈಡೆಡ್ ಬೈ 20 0 0 ಕ್ಯಾನ್ಸಲ್. ಎಕ್ಸ್ ಇಸ್ ಈಕ್ವಲ್ ಟು 800 ಡಿವೈಡೆಡ್ ಬೈ 2 800 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ 400 ಆಗುತ್ತೆ. ಸೊ ಎಷ್ಟಾಗಬೇಕಿದು 400, ಅಂದರೆ ಆ ನಂಬರ್ ಎಷ್ಟಂತ ಆಯಿತು 400 ಅಂತ ಆಯಿತು. ಸೊ ಸ್ಟೇಟ್ಮೆಂಟ್ ಪ್ರಕಾರ ಏನು 400 ಒಳಗಡೆ 80%ಗೆ 400 ಒಳಗಡೆ 80% ಎಷ್ಟು ಬರುತ್ತೆ ನೋಡಿ, ಚೆಕ್ ಮಾಡಿ ನೋಡಿರ್ಬೇಕಂದ್ರೆ 400ಗೆ 80% ಮಾಡಿದಾಗ ಆ ಮೊತ್ತ ವ್ಯಾಲ್ಯೂಗೆ 80ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಬಂದಿರೋದು ಏನಂತ ಹೇಳ್ತಾನೆ 400 ಬರುತ್ತೆ ಅಂತ ಹೇಳ್ತಾನೆ. ಬರುತ್ತಾ ಇಲ್ಲ ನೋಡಿರಿ, ಇಲ್ಲಿ 0 ಇಲ್ಲಿ 0 ಕ್ಯಾನ್ಸಲ್. ಇನ್ನೇನು ಉಳಿತು 4 ಇಂಟು 80 ಅಲ್ವಾ, 4 ಇಂಟು 80 ಪ್ಲಸ್ 80 ಇವೆರಡನ್ನ ಮೊತ್ತ ಮಾಡಿದ್ರೆ 400 ಬರಬೇಕು ನನಗೆ. ಬರುತ್ತಾ ಇಲ್ಲ ನೋಡಿ, ಚೆಕ್ ಮಾಡಿ ಎಷ್ಟಾಗುತ್ತೆ ನೋಡಿ. 4000 4 8 32 ಪ್ಲಸ್ 80 ಎಷ್ಟಾಯಿತು 400 ಬಂತು ನೋಡಿ, 400 ಬಂತು. ಕರೆಕ್ಟಾ? ಸೊ ಡಾಟಾ ಪ್ರಕಾರ ನಾವು ಮ್ಯಾಥಮೆಟಿಕಲ್ ರಿಲೇಷನ್ ಏನು ಬರ್ಕೊಂಡಿದ್ವಿ ಇದು ಕರೆಕ್ಟ್ ಇದೆ. ಇಷ್ಟೇ, ಕ್ಲಿಯರ್ ಆಯಿತಾ? ಈ ನ್ಯೂಮರಿಕಲ್ ವೆರಿ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಕಡೆ ಹೋಗ್ತದೆ ನೋಡಿ. ವಾಟ್ ಈಸ್ ಟು ಬಿ ಆ್ಯಡೆಡ್ ಟು 15% ಆಫ್ 160. ಸೊ ಏನನ್ನು ನಾನು ಆ್ಯಡ್ ಮಾಡಬೇಕು, ಎಷ್ಟಕ್ಕೆ 15%. ಯಾವುದ್ರದ್ದು 160ರದ್ದು.
ಸೊ ನೋಡಿ ವಾಟ್ ಈಸ್ ಟು ಬಿ ಆ್ಯಡೆಡ್ ಅಂದರೆ ಎಷ್ಟನ್ನು ನಾನು ಆ್ಯಡ್ ಮಾಡಬೇಕು ಯಾವುದಕ್ಕೆ 15% ಆಫ್ 120ಕ್ಕೆ. ಸೊ ದಟ್ ಸಮ್ ಮೇ ಬಿ ಈಕ್ವಲ್ ಟು ಇದರ ಸಮ್, ಇದು ಸಮ್ನಲ್ಲಿ ಇದೆ ತಾನೆ, ಇದರ ಸಮ್ ಮೇ ಬಿ ಈಕ್ವಲ್ ಟು 25% ಆಫ್ 240. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಪ್ರಕಾರ ಮ್ಯಾಥಮೆಟಿಕಲ್ ರಿಲೇಷನ್ ನೋಡಿ, ನಾನು ಏನನ್ನು ಆ್ಯಡ್ ಮಾಡಬೇಕು, ವಾಟ್ ಶುಡ್ ಬಿ ಆ್ಯಡೆಡ್ ಫಾರ್ 15% ಆಫ್ 160. ವಾಟ್ ಶುಡ್ ಬಿ ಆ್ಯಡೆಡ್ ಟು 150, ವಾಟ್ ಶುಡ್ ಬಿ ಆ್ಯಡೆಡ್ ಟು ಎಷ್ಟು 15% ಆಫ್ 160. ವಾಟ್ ಶುಡ್ ಬಿ ಆ್ಯಡೆಡ್ ಟು 15% ಆಫ್ 160 ಸೊ ದಟ್ ಇದೇನಿದೆ ಸಮ್ ತಾನೇ ಇದೆ, ಇದು ಟೋಟಲ್ ಟರ್ಮ್ ಏನಿದೆ, ಇದು ಒಂದು ಟರ್ಮು ಇದೊಂದು ಟರ್ಮ್, ಸೊ ಇದೇನಿದೆ ಸಮ್ಮಲ್ಲಿದೆ. ಸೊ ದಟ್ ಸಮ್ ಮೇ ಬಿ ಈಕ್ವಲ್ ಟು 25% ಆಫ್ 240. ಸೊ ಅಲ್ಲೇನು ಡಾಟಾದಲ್ಲಿ ಕೊಟ್ಟಿದ್ದರು, ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಆ ಸ್ಟೇಟ್ಮೆಂಟ್ ಪ್ರಕಾರ ನಾನು ಮ್ಯಾಥಮೆಟಿಕಲ್ ರಿಲೇಷನ್ ಬರೆದಿದ್ದೀನಿ. ಅಲ್ಲಿ ಕ್ವಶನ್ ಮಾರ್ಕ್ ಬರೆಯೋ ಜಾಗದಲ್ಲಿ ನನಗೆ ಗೊತ್ತಿಲ್ಲದಿರೋದನ್ನ ಎಕ್ಸ್ ಅಂತ ತೊಗೊಂಡಿದ್ದೀನಿ. ವಾಟ್ ಶುಡ್ ಬಿ ಆ್ಯಡೆಡ್ ಟು 15% ಆಫ್ 160 ಸೊ ದಟ್ ಸಮ್ ವಿಲ್ ಬಿ ಈಕ್ವಲ್ ಅಂತ ನಾನು ಸುಮ್ಮನೆ ತೊಗೊಂಡಿಲ್ಲ, ಅವ್ನು ಡಾಟಾದಲ್ಲಿ ಹೇಳಿದ್ದೇನೆ. ಇದರ ಸಮ್ಮು, ಈ ಮೊತ್ತದ ಸಮ್ಮು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ 240 25%ಗೆ ಈಕ್ವಲ್ ಆಗಿರುತ್ತೆ. 25% ಆಫ್ 240 ಈಕ್ವಲ್ ಆಗಿರುತ್ತಂತೆ. ನೋಡೋಣ, ಇದನ್ನು ಸಾಲ್ವ್ ಮಾಡಿ ಎಕ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ವಾಟ್ ಶುಡ್ ಬಿ ಆ್ಯಡೆಡ್ ಅಂದರೆ ಎಷ್ಟನ್ನು ಆ್ಯಡ್ ಮಾಡಬೇಕು ಅಂತ ಕೇಳ್ತಂದರೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಕ್ಸ್ ಪ್ಲಸ್ 15% ಹೇಗೆ ಬರೀತಾರೆ, 15/100 ಇಂಟು 160 ಈಸ್ ಈಕ್ವಲ್ ಟು 25% ಹೇಗೆ ಬರ್ಕೊಳ್ತಾರೆ, 25/100 ಇಂಟು 250 ಇಂಟು 240. ಈಗ ಏನು ಮಾಡ್ತಾರೆ, 100 ಇಂಟು ಎಕ್ಸ್ ಹಂಗನ ಕ್ಯಾಲ್ಕುಲೇಷನ್ ಮಾಡಿ, ಈ ಥರ ಆದರೂ ಮಾಡಿ, ನಿಮ್ಮ ಇಷ್ಟ ಅದು. ಸೊ ನಾನೇನು ಮಾಡ್ತೇನೆ ಅಂದರೆ ಕ್ಯಾಲ್ಕುಲೇಷನ್ ಇಲ್ಲೇ ಮಾಡ್ಕೊಂಬಿಡ್ತೀನಿ, ಸ್ವಲ್ಪ ಸಿಂಪಲ್ ಆಗುತ್ತೆ ಅನಿಸುತ್ತೆ. ನೋಡಿ 0 ಕ್ಯಾನ್ಸಲ್, ಇಲ್ಲಿ 0ಗೆ ಕ್ಯಾನ್ಸಲ್, ಅಥವಾ ನೀವು ಹಿಂಗೆ 0 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲ ಹಿಂಗೂ ಮಾಡಿ. ಸ್ವಲ್ಪ ಏನಂದರೆ ಸಿಂಪ್ಲಿಫಿಕೇಷನ್ ನಮಗೆ ಈಸಿ ಆಗಬೇಕಷ್ಟೆ. ಇಲ್ಲಿ 0 ಅಂತ ಕ್ಯಾನ್ಸಲ್ ಮಾಡ್ಬೋದಾ, ಇಲ್ಲಿ ನೋಡಿ 25 1 25 4 ಸೊ ಇಲ್ಲೇನಾಯಿತು 1/4 ಆಯಿತಾ ಇಂಟು 240. ಇಲ್ಲಿ ಎಷ್ಟಾಯಿತು, ಎಕ್ಸ್ ಪ್ಲಸ್ 15/10 ಇಂಟು 16 ಅಂತ ಆಯಿತು. ಸೊ ಇನ್ನೂ ಏನು ಮಾಡ್ಬೋದು ನೀವು ಇಲ್ಲಿಗ 5 ಒಳಗೆ ಕ್ಯಾನ್ಸಲ್ ಮಾಡ್ಬೋದಾ, 5 3 15 5 2 10 ಏನಾಯ್ತಾಗ ಎಕ್ಸ್ ಪ್ಲಸ್ 3/2 ಇಂಟು 16 ಈಸ್ ಈಕ್ವಲ್ ಟು 4 ಒಳಗೆ ಕ್ಯಾನ್ಸಲ್ ಮಾಡ್ಬೋದಾ, ಎಷ್ಟು 4 6 24 ಇದು 0 ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ 1 ಇಂಟು 60 ಎಷ್ಟಾಯಿತು 60, ಇಲ್ಲಿ 2 1 2 8 ಆಯಿತಾ. ಸೊ ಏನು ಉಳಿತು ಎಕ್ಸ್ ಪ್ಲಸ್ 3 ಇಂಟು 8 3 8 24 ಈಸ್ ಈಕ್ವಲ್ ಟು 60. ಸೊ ಎಕ್ಸ್ನ ಎಷ್ಟು ಬರುತ್ತೆ 60 ಮೈನಸ್ 24. ಯಾಕೆ ಮೈನಸ್ 24 ಪ್ಲಸ್ 24 ಆ ಕಡೆ ಹೋದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತಿದು 36 ಆಗುತ್ತೆ. ಎಕ್ಸ್ ಎಷ್ಟಾಯ್ತು 60ರಲ್ಲಿ 24 ಹೋದರೆ 36, ಎಷ್ಟಿದೆ 34. ಸೊ ಒರಿಜಿನಲ್ ಎಷ್ಟು ಆ್ಯಡ್ ಮಾಡಬೇಕು ನೀವು 36 ಆ್ಯಡ್ ಮಾಡಬೇಕು. ಆ ಒಂದು ರಿಲೇಷನ್ಗೆ ಎಷ್ಟು ಆ್ಯಡ್ ಮಾಡಬೇಕು 36. ಸೊ 36ನ ಆ್ಯಡ್ ಮಾಡಿದ್ರೆ ಎಷ್ಟಕ್ಕೆ 160 15% ಆಫ್ 160ಗೆ ಅವಾಗ ನಿಮಗೆ 240 25% ವ್ಯಾಲ್ಯೂ ಬರುತ್ತಂತೆ. ಇಷ್ಟ ನೋಡಿ, ಇದ್ರ ಏನಂದರೆ ಕ್ವಶನ್ ನಿಮ್ಗೆ ಇಂಪಾರ್ಟೆಂಟ್. ಕ್ವಶನ್ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಇನ್ನು ಲಾಸ್ಟ್ ಪ್ರಶ್ನೆ, ದ ನಂಬರ್ ದಟ್ ಟು ಬಿ ಆ್ಯಡೆಡ್ ಟು 10% ಆಫ್ 320 ಟು ಹ್ಯಾವ್ ಸಮ್ ಆಫ್ 30% ಆಫ್ 230. ಸೊ ಇದು ನಾನು ಪ್ರೀವಿಯಸ್ ಆಗಿ ಮಾಡಿದ್ದೀನಲ್ಲ ಅದೇ ಥರ ಕ್ವಶನು ನೀವು ಸಾಲ್ವ್ ಮಾಡಿ. ಸೊ ನೀವೇನು ಕೇಳ್ತಾನಂದರೆ ದ ನಂಬರ್ ದಟ್ ಈಸ್ ಟು ಬಿ ಆ್ಯಡೆಡ್, ಯಾವುದೋ ಒಂದು ನಂಬರ್ ಆ್ಯಡ್ ಮಾಡಬೇಕಂತ. ಎಷ್ಟಕ್ಕೆ ದ ನಂಬರ್ ದಟ್ ಈಸ್ ಟು ಬಿ ಆ್ಯಡೆಡ್ ಟು 10% ಆಫ್ 320 ಟು ಹ್ಯಾವ್ ದಿ ಸಮ್. ಸೊ ಇದರ ಸಮ್ ಎಷ್ಟಂತ ಆಗುತ್ತೆ 30% ಆಫ್ 230. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನನ್ನು ನಾನು ಆ್ಯಡ್ ಮಾಡಬೇಕು 10%, 320 10%ಗೆ ಏನನ್ನು ನಾನು ಆ್ಯಡ್ ಮಾಡಬೇಕು. ಸೊ ದಟ್ ಏನು ಬರುತ್ತೆ ಅಂದರೆ 230 30% ವ್ಯಾಲ್ಯೂ ಬರುತ್ತೆ. ಸೊ ನೀವು ಏನನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡಿ. ಸೊ ಈ ಸ್ಟೇಟ್ಮೆಂಟ್ದು ರಿಲೇಷನ್ ಇದೇ ಬರೋದು, ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಸಾಕು. ಸೊ ಇದು ನಮಗೆ ಇಂಪಾರ್ಟೆಂಟ್ ಕ್ವಶನೇ. ಸೊ ಸಾಲ್ವ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಕ್ವಶನ್ಸು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.